ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೀಗಿದ್ರೆ ಎಲ್ಲ ಚೆನ್ನಾಗಿದ್ರೆ, ನಾವಂತೂ ಸೂಪರಾಗಿದ್ದೀವಿ. ಇವತ್ತು ರೆಡ್ ಕಲರ್ ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ. ಗೀ ರೈಸು, ಚಪಾತಿ, ಮುದ್ದೆ, ಅನ್ನಕ್ಕೆ ಪ್ರತಿಯೊಂದಕ್ಕೂ ಚೆನ್ನಾಗಿರ್ತದೆ. ನಾನು ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಮೋನೋ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಚಾನಲ್ ಏನೇ ಪ್ರಾಬ್ಲಮ್ ಇದ್ದರೂ, ಕಾಪಿ ರೈಟು, ಕಾಪಿ ಸ್ಟ್ರೈಕು, ಈ ರಿಮೂವ್ ಮಾಡೋದು ಪ್ರತಿಯೊಂದು ಏನಾದ್ರು ಚಾನಲ್ ಏನಾರು ಪ್ರಾಬ್ಲಮ್ ಇತ್ತು ಅಂದರೂ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಪ್ರತಿಯೊಂದು ಚೆಕ್ ಮಾಡ್ತಾಳೆ, ಯಾವ ಥರ ಮಾಡಬೇಕು ಅಂತ ಅವಳು ಟೀಚ್ ಮಾಡ್ತಾಳೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಆಮೇಲೆ ಡೈರೆಕ್ಟಾಗಿ ಕಾಲ್ ಮಾಡೋ ಹಾಗಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ಬನ್ನಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನು ಆಯಿಲ್ ಹಾಕ್ಕೋತಾ ಇದ್ದೀನಿ. ಇದು ಬಂದು ನಾನು ನೆನ್ನೆನೇ ಫ್ರೀಝರಲ್ಲಿ ಚಿಕನ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇದಕ್ಕೆ ಸ್ವಲ್ಪ ಎಲ್ಲ ಒಂದೊಂದು ಕಾಲು ಸ್ಪೂನು ಸ್ವಲ್ಪ ಚಿಲ್ಲಿ ಪೌಡ್ರು, ಉಪ್ಪು, ಅರಿಶಿನ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತ ಫ್ರೀಝರಲ್ಲಿ ನೆನೆಸಿಟ್ಟಿದ್ದು ಆಯಿತಾ. ಅದು ಸ್ವಲ್ಪ ಎಲ್ಲ ಫ್ರೀಝ್ ಆಗೈತೆ. ಇದು ಹೊರಗಡೆ ಇಟ್ಟಿದ್ದು ಇವಾಗ ಮೆಲ್ಟ್ ಆಗಿದೆ ನೋಡಿ. ಈ ಥರ ಮಾಡ್ತು ಅಂದರೆ ನಮ್ಮ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿತದೆ ನೋಡಿ. ಎಣ್ಣೆ ಬಿಸಿ ಆಯಿತು. ಅದಕ್ಕೆ ಒಂದು 2 ಈರುಳ್ಳಿನ ಉದ್ದ ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಈಸಿಯಿಂದ ಮಾಡ್ಕೋಬೋದು, ಅಷ್ಟು ಬೇಗ ಪ್ರಿಪೇರ್ ಆಗೋಗುತ್ತೆ. ನಾವು ಚಿಕನ್ ಥರ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಟೇಸ್ಟು ಚೆನ್ನಾಗಿರ್ತದೆ, ತಿನ್ನಬೇಕಾದ್ರಂತೂ ಸಖತ್ತಾಗಿರ್ತದೆ ನೋಡಿ. ನಾನು ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಅದನ್ನು ಫ್ರೈ ಮಾಡಬೇಕು. ಇವಾಗ ನಾನು ಮ್ಯಾರಿನೇಟ್ ಮಾಡಿದ್ನಲ್ಲ ಚಿಕನ್ನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಒಂದೊಂದು ಕಾಲು ಸ್ಪೂನ್ ಅಷ್ಟೇ ಹಾಕಿರೋದು, ಜಾಸ್ತಿ ಹಾಕಿಲ್ಲ ನಾನು. ಉಪ್ಪು ಖಾರ ಹಿಡೀಲಿ ಅಂತ ಅಷ್ಟೇ. ಉಪ್ಪು, ಆಮೇಲೆ ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ ಅಷ್ಟೇ, ಬೇರೆ ಏನೂ ಹಾಕಿಲ್ಲ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇದಕ್ಕೆ ನಾನು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡು, ಅಂಗಡೀಲಿ ಇವಾಗ ಟೊಮೊಟೊ ಸಾಸ್ ಅಂದರೆ ಟೊಮೊಟೊ ಪೇಸ್ಟ್, ಇದು ಸಾಸ್ ಅಲ್ಲ, ಇದು ಟೊಮೊಟೊ ಪೇಸ್ಟೇ ಅಂಗಡೀಲಿ ರೆಡಿಮೇಡ್ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಒಂದು ಮುಕ್ಕಾಲು ಭಾಗ ಅಷ್ಟು ನಾನು ಟೊಮೊಟೊ ಪೇಸ್ಟ್ ಹಾಕಿದ್ದೀನಿ. ಸಾಸು ಅಂದ್ಕೋಬೇಡಿ, ಪೇಸ್ಟ್, ಅದು ಟೊಮೊಟೊ ಪೇಸ್ಟೇ. ಇದು ಬಿಗ್ ಬಜಾರಲ್ಲೆಲ್ಲ ಇವಾಗ ಸಿಗುತ್ತೆ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಏಕೆಂದರೆ ಅವಾಗ ನಾನು ಸ್ವಲ್ಪ ಹಾಕಿದೆ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಇವಾಗ 2 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಆಮೇಲೆ 1.5 ಸ್ಪೂನು ಧನಿಯಾ, ಒಂದು 2-3 ಸ್ಪೂನ್ ಮೊಸರು ನೋಡಿ. ಇದು ಕಲ್ಪವೃಕ್ಷ ಮೊಸರು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಇವಾಗ ಇದಕ್ಕೆ ನೀರು ಸೇರಿಸ್ಬೇಕು. ಏಕೆ ಚಿಕನ್ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿದ್ದೀನಿ. ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ. ಒಂದು 10 ನಿಮಿಷ ಇದನ್ನ ಕುದಿಯೋಕೆ ಬಿಡವ. ಇಷ್ಟೇ, ಬೇರೆ ಏನೂ ಹಾಕಿಲ್ಲ. ಇಷ್ಟೇ ಸಾಮಾನು ನಾನು ಹಾಕಿರೋದು ಚಿಕನ್ಗೆ. ಅಷ್ಟು ಟೇಸ್ಟಿಯಾಗಿತ್ತು ಚಿಕನ್ ಅಂತೂ, ಸೂಪರಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ನಾನು ಮೊಸರು ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ಅದು ರೆಡಿಮೇಡೇ ಸಿಗುತ್ತೆ ಅಂಗಡಿಯಲ್ಲಿ ನೋಡಿ. ಒಂದು 10 ನಿಮಿಷ ಮುಚ್ಚಿಟ್ಟಿದೆ. ಆಯಿಲೆಲ್ಲ ಮೇಲ್ಗಡೆ ಬರ್ತಾಯಿದೆ. ಇಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಆವಾಗಲೇ ನಮಗೆ ಚಿಕನ್ನು ಚೆನ್ನಾಗಿ ಟೇಸ್ಟ್ ಬರೋದು. ಇದು ಅನ್ನಕ್ಕೂ ಹಾಕೋಬೋದು, ಇಲ್ಲ ಮುದ್ದೆನೂ ತಿನ್ಬೋದು, ಇಲ್ಲ ಗೀ ರೈಸು, ಇಲ್ಲಾಂದರೆ ಬಿರಿಯಾನಿ ಮಾಡ್ಕೊತೀನಿ, ಕುಷ್ಕ ಎಲ್ಲ ಮಾಡ್ಕೊತೀವಲ್ಲ, ಈ ಥರ ಗ್ರೇವಿ ಮಾಡ್ಕೊಳ್ರಿ. ಕುಷ್ಕ ಮಾಡ್ಕೊಂಡು ಈ ಥರ ಗ್ರೇವಿ ಮಾಡೋದ್ರಂತೂ ತುಂಬಾ ಚೆನ್ನಾಗಿರ್ತದೆ. ರೊಟ್ಟಿ, ಪರೋಟ ಪ್ರತಿಯೊಂದಕ್ಕೂ ಚೆನ್ನಾಗಿರ್ತದೆ ಈ ಥರ. ಅಂದರೆ ಫಸ್ಟು ನಾವು ಮ್ಯಾರಿನೇಟ್ ಮಾಡಿಟ್ರೆ ಆವಾಗ ನಮಗೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತದೆ. ಒಂದು 10 ನಿಮಿಷ ಮುಚ್ಚಿಬಿಟ್ರೆ ಚೆನ್ನಾಗಿ ಬೆಂದೋಗುತ್ತೆ ಚಿಕನ್. ಇದು ಬಂದು ಟೆಂಡರ್ ಚಿಕನ್ ತೊಗೊಂಡಿರೋದು, ಲೈವ್ ಚಿಕನ್ ಅಲ್ಲ ಇದು. ಟೆಂಡರಲ್ಲಿ ತಂದಿರೋದು ಚಿಕನ್ನ ನೋಡಿ. ಇಷ್ಟೇ, ಒಂದು 10 ನಿಮಿಷ ಮುಚ್ಚಿಟ್ಟಿದ್ದನ್ನ ಚಿಕನ್ ರೆಡಿ ಆಯಿತು ನೋಡಿ. ನೋಡಿ, ಆ ಎಣ್ಣೆ ಎಲ್ಲ ಹೆಂಗೆ ಮೇಲೆ ಬಂದಿದೆ ಅಷ್ಟೇ, ಇನ್ನೇನೂ ನಾನು ಹಾಕಿಲ್ಲ. ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ.
ಅಷ್ಟೇ, ಫಿನಿಶ್. ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಸಲ ಟ್ರೈ ಮಾಡಿ, ಆವಾಗ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.